ವೆಲ್ಕಮ್ ಬ್ಯಾಕ್ ಇಸ್ನಾಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ಇವಾಗ ಮ್ಯಾಂಗೋ ಸೀಸನ್ ಆಗಿದ್ದರಿಂದ ನಾನು ಮ್ಯಾಂಗೋ ಹಿಡ್ಕೊಂಡು ಏನೆಲ್ಲ ಐಟಮ್ ಮಾಡ್ತೇನೆ ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲ ಐಟಮ್ ಮಾಡಲಿಕ್ಕೆ ನನಗೆ ಶುಗರ್ ಪೌಡರ್, ಹಾಲು, ಪಲ್ಪ್, ಮ್ಯಾಂಗೋ, ಬ್ರೆಡ್, ಮಿಲ್ಕ್ ಮೇಡ್ ಇದೆಲ್ಲ ನನಗೆ ಮೊದಲ ರೆಸಿಪಿ ಮಾಡಲಿಕ್ಕೆ ಬೇಕಾದ ಐಟಮ್ಗಳು. ಇದು ಹೇಗೆ ಮಾಡೋದಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಮೊದಲೇ ಬ್ರೆಡ್ಡನ್ನು ನೀವು ರೌಂಡ್ ಆಕಾರದಲ್ಲಿ ಕಟ್ ಮಾಡಿ ತೆಗೆದಿಟ್ಟುಕೊಳ್ಳಿ. ಮಿಕ್ಸ್ ಗ್ರೈಂಡಿಗೆ ನಾನು ಮ್ಯಾಂಗೋ ಹಾಕಿ ಗ್ರೈಂಡ್ ಮಾಡಿಡ್ತೇನೆ. ಮ್ಯಾಂಗೋ ಪಲ್ಪ್ ಮೇಲೆ ನೀವು ಮಿಲ್ಕ್ ಮೇಡ್, ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಶುಗರ್ ಪೌಡರ್ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಂತಹ ಪಲ್ಪನ್ನು ಒಂದು ಸೈಡಲ್ಲಿಟ್ಟು ನೀವು ರೌಂಡ್ ಆಕಾರದಲ್ಲಿ ಕಟ್ ಮಾಡಿದ ಬ್ರೆಡ್ ಮೇಲೆ ಆ ಪಲ್ಪನ್ನು ಇದರ ಮೇಲೆ ಹಾಕಿ ಇನ್ನೊಂದು ಬ್ರೆಡ್ಡನ್ನು ಅದರ ಮೇಲಿಟ್ಟು ಮಿಕ್ಸಿಯಲ್ಲಿ ಉಳಿದಂತಹ ಮ್ಯಾಂಗೋ ಪಲ್ಪಿಗೆ ಸ್ವಲ್ಪ ಹಾಲು ಹಾಕಿ ನಾನು ಗ್ರೈಂಡ್ ಮಾಡಿಡ್ತೇನೆ. ಅದಕ್ಕೆ ಪುನಃ ಸ್ವಲ್ಪ ಹಾಲು ಹಾಕಿ ಅದಕ್ಕೆ ಶುಗರ್ ಪೌಡರ್ ಹಾಕಿ ನಾನು ಮಿಕ್ಸ್ ಮಾಡ್ತೇನೆ. ಮತ್ತು ಮಿಲ್ಕ್ ಮೇಡ್ ಕೂಡ ನಾನು ಅದಕ್ಕೆ ಹಾಕ್ತೇನೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬ್ರೆಡ್ ಮೇಲೆ ನಾನು ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಒಂದು ರೆಸಿಪಿ ನಾನು ಮಾಡ್ತೇನೆ ಅಂತೇಳಿ. ಇದು ನೀವು ಫ್ರಿಜ್ಜಲ್ಲಿಟ್ಟು ಸಹ ತಿನ್ಬೋದು. ಅದರ ಮೇಲೆ ಮ್ಯಾಂಗೋ ಇಟ್ಟು ಕಟ್ ಮಾಡಿದಂತಹ ಮ್ಯಾಂಗೋ ಇಟ್ಟು ನಾನು ಗಾರ್ನಿಷ್ ಮಾಡ್ತೇನೆ. ಎರಡನೇ ರೆಸಿಪಿ ನಾನು ಮಾಡಲಿಕ್ಕೆ ರೌಂಡ್ ಆಕಾರದಲ್ಲಿ ಕಟ್ ಮಾಡಿದಂತಹ ಬ್ರೆಡ್ ಮೇಲೆ ಪಲ್ಪನ್ನು ಇಟ್ಟು ಅದರ ಮೇಲೆ ಫಸ್ಟ್ ಯಾವ ಥರ ರೆಸಿಪಿ ಮಾಡ್ತೇನೆ ಅದೇ ಥರ ಈ ರೆಸಿಪಿ ಸಹ ಮಾಡುವುದು ಫ್ರೆಂಡ್ಸ್. ನಾನು ಸ್ವಲ್ಪ ಚೇಂಜಸ್ ಮಾತ್ರ ಇದರಲ್ಲಿ ಇರೋದು. ನೋಡಿ, ಚೇಂಜಸ್ ಅಂದರೆ ಒಂದು ಪ್ಯಾನಿಗೆ ತುಪ್ಪ ಸಹ ಹಾಕ್ಬೋದು, ಬಟರ್ ಸಹ ಹಾಕ್ಬೋದು, ನಿಮ್ಮ ಆಪ್ಷನ್ ಅದು. ನಾನು ಇಲ್ಲಿ ತುಪ್ಪ ತಗೊಂಡಿರ್ತೇನೆ. ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ತೇನೆ. ಲೋ ಫ್ಲೇಮಲ್ಲಿ ಇಟ್ಟು ನೀವು ರೆಡಿ ಮಾಡಿಟ್ಟಂತಹ ಬ್ರೆಡ್ಡನ್ನು ಇದರ ಮೇಲೆ ಇಡಿ. ನೋಡಿ, ಇದು ಹಾಲನ್ನೆಲ್ಲ ಹೀರ್ಕೊಳ್ತದೆ ಬ್ರೆಡ್. ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತದೆ ಯಾವ ಥರ ಈ ಬ್ರೆಡ್ ಹಾಲನ್ನೆಲ್ಲ ಹೀರಿಕೊಳ್ತದೆ ಅಂತೇಳಿ. ಇವಾಗ ಹೊರಗಡೆ ಹೋದರೆ ನಾವು ಖಂಡಿತವಾಗ್ಲೂ ಮನೆಯವರು ಸಹ ನಮಗೆ ಮ್ಯಾಂಗೋ ತಂದೇ ತರ್ತಾರೆ. ಅಷ್ಟು ಕಮ್ಮಿಗೆ ಮ್ಯಾಂಗೋ ಸಿಗ್ತಾ ಉಂಟು. ತಂದರೆ ಒಂದು ಸಲ ನೀವು ಈ ಐಟಮ್ಗಳನ್ನು ಟ್ರೈ ಮಾಡಿ ನೋಡಿ. ಫೈನಲಿ ಇದು ರೆಡಿ ಆಗ್ತದೆ. ಅದರ ಮೇಲೆ ನಾನು ಕಟ್ ಮಾಡಿದಂತಹ ಮ್ಯಾಂಗೋ ಮತ್ತು ಬಾದಾಮಿ ಇಟ್ಟು ಗಾರ್ನಿಷ್ ಮಾಡ್ತೇನೆ. ಇದು ಸಹ ಅಷ್ಟೇ ಸ್ವೀಟಾಗಿ ನಮಗೆ ಒಳ್ಳೆಯದಾಗಿ ಸಿಗ್ತದೆ. ಮತ್ತೊಂದು ರೆಸಿಪಿ ನಾನು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೇನೆ. ಒಂದು ಪ್ಯಾನಿಗೆ ತುಪ್ಪ ಹಾಕಿ ಎಷ್ಟು ಈಸಿಯಾಗಿ ನೋಡಿ ಫ್ರೆಂಡ್ಸ್, ನಾನು 3 ರೆಸಿಪಿ ಮಾಡ್ತೇನೆ ನಿಮಗೆ. 2 ಬ್ರೆಡ್ ಇಟ್ಟು ಅದರ ಮೇಲೆ ನೀವು ಹಾಲು ಹಾಕಿ ಈ ಹಾಲನ್ನೆಲ್ಲ ಆ ಬ್ರೆಡ್ ಹೀರಿಕೊಳ್ತದೆ. ಇದಾದರೂ ಸಹ ಹಾಗೆಯೇ ಲೋ ಫ್ಲೇಮಲ್ಲಿಟ್ಟು ನೀವು 5 ನಿಮಿಷದಲ್ಲಿ ಒಂದೊಂದು ರೆಸಿಪಿ ಸಹ ನಿಮಗೆ ರೆಡಿಯಾಗಿ ಸಿಗ್ತದೆ ನೋಡಿ.
ಒಂದು ಐಟಮ್ ಮಾಡಲಿಕ್ಕೆ ನಾನು ಎಷ್ಟು ಸಾಮಗ್ರಿಗಳನ್ನು ತಗೊಂಡಿದ್ದೇನೆ ಅದೇ ಐಟಮಿಂದ ನಾನು 2 ಐಟಮ್ಗಳನ್ನು ಮಾಡ್ತೇನೆ, ಸ್ವೀಟ್ ಐಟಮ್ ಮಾಡ್ತೇನೆ. ಮತ್ತು ಅದನ್ನು ನಾನು ತಿರುಗಿಸಿ ಹಾಕ್ತೇನೆ. ನೋಡಿ, ಇದು ಹಾಲನ್ನೆಲ್ಲ ಹೀರಿಕೊಳ್ತದೆ ನೋಡಿ ಯಾವ ಥರ ಅಂತ. ಇದನ್ನೆಲ್ಲ ನೀವು ಮಕ್ಕಳಿಗೆ ಮಾಡಿಕೊಡಿ. ಒಂದು ಕಡೆ ಹೆಲ್ದಿ ಕೂಡ ಮಕ್ಕಳಿಗೆ, ಮಕ್ಕಳು ಊಟ ಸಹ ಮಾಡಲ್ಲ. ಇವಾಗ ಮ್ಯಾಂಗೋ ಎಂತೂ ಸೀಸನ್ ಅಲ್ಲ, ಹಾಗೆ ಇದನ್ನೆಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ಹೊಟ್ಟೆ ಸಹ ತುಂಬ್ತದೆ, ನಮಗೆ ಸಹ ತುಂಬ ಖುಷಿ ಆಗ್ತದೆ. ಮತ್ತು ಯಾರಾದರೂ ಗೆಸ್ಟ್ ಬಂದರೂ ಸಹ ನೀವು ಬರೋದಾದರೆ ಇದನ್ನು ಸಹ ಮಾಡಿ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ನೋಡಿ, ಇದು ರೆಡಿಯಾಗಿ ಸಿಗ್ತದೆ. ನಾನು ಒಂದು ಪ್ಲೇಟಿಗೆ ಹಾಕಿ ಅದರ ಮೇಲೆ ಮ್ಯಾಂಗೋ ಜ್ಯೂಸನ್ನು, ಪಲ್ಪಿದ್ದು ಜ್ಯೂಸನ್ನು ನಾನು ಮೇಲೆ ಹಾಕ್ತೇನೆ. ಇದನ್ನೆಲ್ಲ, ಈ ಸ್ವೀಟನ್ನೆಲ್ಲ ಈ ಬ್ರೆಡ್ ಹೀರಿಕೊಳ್ತದೆ ನೋಡಿ. ಅದರ ಮೇಲೆ ನಾನು ಕಟ್ ಮಾಡಿದಂತಹ ಮ್ಯಾಂಗೋ ಇಟ್ಟು ಗಾರ್ನಿಷ್ ಮಾಡ್ತೇನೆ. ಇದು ಸಹ ನೀವು ಫ್ರಿಜ್ಜಲ್ಲಿಟ್ಟು ತಿನ್ನಿ, ಅಷ್ಟು ಕೋಲ್ಡ್ ಆದರೆ ಇನ್ನೂ ಸಹ ನಮಗೆ ಒಳ್ಳೆಯದಾಗಿ ಸಿಗ್ತದೆ ಕೋಲ್ಡ್ ತಿನ್ನುವಾಗ. ನೋಡಿ ಎಷ್ಟು ಈಸಿಯಾಗಿ ನಾನು ಮಾಡ್ತೇನೆ 3 ಐಟಮ್ಗಳು ಸಹ. ಮತ್ತೊಂದು ಐಟಮ್ ನಾನು ಮಾಡೋದು ಮ್ಯಾಂಗೋ ಲಡ್ಡು. ಇದಕ್ಕೆ ಬೇಕಾದ ಐಟಮ್ಗಳು: ಒಂದು ಪ್ಯಾನಿಗೆ ನಾನು ತೆಂಗಿನ ತುರಿ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡ್ತೇನೆ. ನೋಡಿ ಯಾವ ಥರ ಅಂತೇಳಿ. ತೆಂಗಿನ ತುರಿ ಚೆಂದ ಇದು ಬೆಂದು ನಮಗೆ ಫ್ರೈ ಆಗಿ ಸಿಗಬೇಕು, ಇಲ್ಲದಿದ್ದರೆ ಅದು ನಮಗೆ ಲಡ್ಡು ನಮ್ಮದು ಅದು ಸರಿ ಬರಲ್ಲ ಮಾಡುವಾಗ. ಅದಕ್ಕೋಸ್ಕರ ನಾನು ಹೇಳೋದು, ಆದಷ್ಟು ನೀವು ಫ್ರೈ ಮಾಡಿ. ಇದರಲ್ಲಿ ಮಾತ್ರ ಸ್ವಲ್ಪ ನಿಮಗೆ ಟೈಮ್ ತಗೊಳ್ತದೆ. ಆ 3 ಐಟಮ್ ಮಾಡಲಿಕ್ಕೆ ನಿಮಗೆ ಟೈಮೇ ಬೇಡ, 5 ನಿಮಿಷದಲ್ಲಿ ಐಟಮ್ ಮಾಡಿ ಸಿಗ್ತದೆ. ಇದು ಅಂದರೆ ನಾವು ತೆಂಗಿನ ತುರಿ ನಮಗೆ ಒಂದೇ ಥರ ನಮಗೆ ಫ್ರೈ ಆಗಿ ಸಿಗಬೇಕು. ಅದಕ್ಕೋಸ್ಕರ ಇದರಲ್ಲಿ ನಮಗೆ ಸ್ವಲ್ಪ ಟೈಮ್ ತಗೊಳ್ತದೆ. ಅದಕ್ಕೆ ಮ್ಯಾಂಗೋ ಪಲ್ಪ್ ಹಾಕಿ, ನಿಮಗೆ ಎಷ್ಟು ಮ್ಯಾಂಗೋ ಪಲ್ಪ್ ಬೇಕು ಅಷ್ಟು ಮ್ಯಾಂಗೋ ಪಲ್ಪ್ ಹಾಕಿ ನೀವು ಇದನ್ನು ಸಹ ಫ್ರೈ ಮಾಡಿ. ಇದಕ್ಕೆ ನಾನು ಎವ್ರಿಡೇ ಅವರ್ದು ಹಾಲಿನ ಹುಡಿ ತಗೊಂಡಿರ್ತೇನೆ. ಅದಕ್ಕೆ 2 ಪ್ಯಾಕೆಟ್ ಹಾಲಿನ ಹುಡಿ ನಾನು ಹಾಕ್ತೇನೆ. ಅದನ್ನು ಸಹ ನಾನು ಫ್ರೈ ಮಾಡ್ತೇನೆ. ಇದು ನಿಮಗೆ ಈ ಥರ ಕಂಡ್ರೂ ಸಹ ಅದು ತಣ್ಣಗೆ ಆದಮೇಲೆ ನಿಮಗೆ ಗಟ್ಟಿ ಆಗ್ತಾ ಬರ್ತದೆ. ಆಮೇಲೆ ಅದನ್ನು ನೀವು ಇದರ ಸ್ವೀಟ್ ನೋಡಿ, ನಿಮಗೆ ಸ್ವೀಟ್ ಬೇಕಾದರೆ ಇಲ್ಲಿ ಶುಗರ್ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸ್ವೀಟ್ ನೋಡುವಾಗ ಅದರ ಸ್ವೀಟ್ ಅಷ್ಟೇನು ಇರಲ್ಲ, ಅದಕ್ಕೆ ನಾನು ಸ್ವಲ್ಪ ಶುಗರ್ ಹಾಕ್ತೇನೆ ಮತ್ತು ಸ್ವಲ್ಪ ಏಲಕ್ಕಿ ಪೌಡರ್ ಸಹ ಹಾಕ್ತೇನೆ ಫ್ರೆಂಡ್ಸ್. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಬಿಸಿ ಇರುವಾಗಲೇ ಸ್ವಲ್ಪ ತಣ್ಣಗೆ ಆದಮೇಲೆ ನಾನು ಇದನ್ನು ರೌಂಡ್ ಆಕಾರದಲ್ಲಿ ಉಂಡೆ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾನು 4 ಐಟಮ್ಗಳನ್ನು ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.